ಕನ್ನಡ ಕಲಾಭಿಮಾನಿಗಳಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು, ಶುಭಾಶಯಗಳು. ನಮ್ಮ ಚಿತ್ರ ಸೀತಾ ಪಯಣ ಈಗಾಗಲೇ ಬಿಡುಗಡೆಯಾಗಿ ಎಲ್ಲರ ಮನಸ್ಸನ್ನು ಗೆದ್ದಿದೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗ್ತಿದೆ. ಇವತ್ತು ನಮ್ಮ ಶಿವಣ್ಣ ಅವರು ಬಂದಿದ್ದರು, ಎಲ್ಲ ಕಲಾವಿದರು ನೀವು ನೋಡಿದ್ರಿ, ಎಲ್ಲರೂ ಬಂದಿದ್ದರು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಅವ್ರಿಗೆಲ್ಲರಿಗೂ ಇಷ್ಟ ಆಗಿದೆ. ಆಮೇಲೆ ಒಳ್ಳೆ ಒಂದು ಚಿತ್ರ ಮಾಡಬೇಕು, ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆನೆಸ್ಟ್ ಪ್ರಯತ್ನ ಇದು ಮಾಡಿದ್ದೀವಿ. ಸೊ ಎಲ್ಲರೂ ಬಂದು ನಮ್ಮ ಹೀರೋಯಿನ್ ಇಬ್ಬರೂ ತುಂಬ ಇಷ್ಟಪಟ್ಟಿದ್ದಾರೆ, ಅವರ ಪರ್ಫಾರ್ಮೆನ್ಸಸ್ ಇಷ್ಟಪಟ್ಟಿದ್ದಾರೆ. ಆಮೇಲೆ ದ ವೇ ಆಫ್ ಟೆಲಿಂಗ್, ಕತೆ ಹೇಳಿರೋದು ಇಷ್ಟಪಡ್ತಿದ್ದಾರೆ, ಮ್ಯೂಸಿಕ್ ಇಷ್ಟಪಡ್ತಿದ್ದಾರೆ, ಫೈಟ್ಸ್ ಇಷ್ಟಪಡ್ತಿದ್ದಾರೆ, ನಮ್ಮ ಧ್ರುವನ ಕ್ಯಾಮಿಯೋ ಇಷ್ಟಪಡ್ತಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ. ಸಿನಿಮಾ ಮುಂದೆ ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀವಿ, ಇದಿರುತ್ತೆ ಅದಿರುತ್ತೆ ಅಂತ. ಇವತ್ತು ಏನೇನಿದೆಯೋ ಅದನ್ನೆಲ್ಲ ಜನ ನೋಡಿದ್ದಾರೆ, ನೋಡ್ಬಿಟ್ಟು ಅದನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಎಲ್ಲರೂ ಅಪ್ರಿಷಿಯೇಟ್ ಮಾಡುವಾಗ, ತುಂಬ ಹೃದಯದಿಂದ ಮಾಡುವಾಗ ತುಂಬ ಸಂತೋಷ ಆಗ್ತಾಯಿದೆ. ಸೊ ಈ ಸಿನಿಮಾನೇ ಬಂದು ಒಂದು ಕೃತಜ್ಞತೆ, ಒಂದು ಥ್ಯಾಂಕಿಂಗ್, ಅದೇನೇ ಈ ಸಿನಿಮಾ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ಆರೋಗ್ಯ, ಐಶ್ವರ್ಯ, ಸುಖ, ಸಂತೋಷ, ನಗು ಯಾವಾಗಲೂ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಯಾವಾಗಲೂ ನಿಮಗೆ ಇರಲಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವಾಗಷ್ಟೇ ನಾವು ಸೀತಾಪಯಣ ಮೂವಿ ನೋಡಿ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಸ್ವೀಟ್ ಮೂವಿ, ಒಂದು ಮುಖ್ಯವಾದ ಮೆಸೇಜ್ ತೋರಿಸಿದ್ದಾರೆ ತುಂಬ ಸ್ವೀಟಾಗಿ. ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್. ಆ್ಯಂಡ್ ಎಲ್ಲರದ್ದು ಪರ್ಫಾರ್ಮೆನ್ಸಸ್ ಇರಲಿ, ಅವ್ರು ಹೆಂಗೆ ಕಾಣ್ತಾ ಇದ್ದಾರೆ, ಆ ಮೆಸೇಜ್ ಹಾರ್ಟಲ್ಲಿ ಇದ್ಬಿಡತ್ತೆ, ಆ ಥರ ಒಂದು ಮೂವಿ. ಸೊ ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ತುಂಬ ಎಂಜಾಯ್ ಮಾಡಿದ್ವಿ. ಈಗಾಗಲೇ ಆಲ್ರೆಡಿ ಸಕ್ಸಸ್ ಆಗಿ ಓಡ್ತಾರೆ ಅನಿಸುತ್ತೆ. ಆ್ಯಂಡ್ ಇಟ್ಸ್ ವೆರಿ ಗುಡ್ ಥಾಟ್. ಈಗ ಅವ್ರ ಥಾಟ್ ಇಲ್ಲ, ಸಮಥಿಂಗ್ ಡಿಫ್ರೆಂಟ್ ಆಗಿದೆ ನಿಜವಾಗ್ಲೂ. ಆ ಒಂದು 20 minutes ಡಿಲೇ ಇದೆಯಲ್ಲ, 20 seconds or 20 minutes ಡಿಲೇ ಮೇಕ್ಸ್ ಸೋ ಮಚ್ ಡಿಫ್ರೆನ್ಸ್. ನಾವು ಒಂದ್ಸಲ ಮನೆಯಿಂದ ಆಚೆ ಬರುವಾಗ ಮತ್ತೆ ಏನು ಮಾಡ್ತಿದ್ದೆ ಅಂತ ಹೊರಗಡೆ ಬರ್ತೀವಿ, ಅವಾಗ ಅಮ್ಮ ಹೇಳ್ತೀವಿ ಯಾಕೆ ಹೊರಗೆ ಬರ್ತಾ ಇದ್ದೀವಿ, ಯು ಹ್ಯಾವ್ ಟು ಗೋ ಅಂತ. ಅದು ಏನು ಸಮಥಿಂಗ್ ಇಸ್ ಸ್ಟಾಪಿಂಗ್, ದಟ್ ಈಸ್ ವಾಟ್ ಗಾಡ್ ಇಸ್ ಟೆಲಿಂಗ್. ಸೊ ಆ ಒಂದು ಥಾಟ್ ಇದೆಲ್ಲ, ಇಟ್ಸ್ ವೆರಿ ಗುಡ್. ಆಮೇಲೆ ಇವರು ಡೈರೆಕ್ಷನು, ನೋ ವರ್ಡ್ಸ್. ನಿಜವಾಗ್ಲೂ ಪ್ರತಿಯೊಬ್ಬ ಫಾದರು, ಒಂದು ಡಾಟರ್ ಎಮೋಷನಲ್ಲು, ಆಮೇಲೆ ಪ್ರತಿಯೊಬ್ಬ ಪ್ಯಾರೆಂಟ್ಸ್ ನೋಡುವಂಥ ಪಿಕ್ಚರು, ವೆರಿ ಗುಡ್ ಮೆಸೇಜ್ ಆ್ಯಂಡ್ ವೆರಿ ಗುಡ್ ಬ್ಯೂಟಿಫುಲ್ ಸ್ವೀಟ್ ಆ್ಯಂಡ್ ಕ್ಯೂಟ್ ಜರ್ನಿ ಶೋಸ್ ಇನ್ ವಿತ್ ಸಚ್ ಅ ಬಿಗ್ ಎಮೋಷ್ನಲ್ ಅನ್ನೋದು. ಇಟ್ಸ್ ಅ ಫ್ಯಾನ್. ತುಂಬ ಚೆನ್ನಾಗಿದೆ. ರಿಯಲಿ ಐ ಲವ್ ದ ಮೂವಿ ಸೋ ಮಚ್. ಎಲ್ಲರೂ ತಪ್ಪದೆ ನೋಡಬೇಕು ಇಂಥ ಒಂದು ಬ್ಯೂಟಿಫುಲ್. ಆಮೇಲೆ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನಿರಂಜನ್ ಅವರ ಡೆಬ್ಯೂ ಫಿಲಮ್, ಇಟ್ ಇಸ್ ರಿಯಲಿ ಕಂಗ್ರಾಟ್ಸ್ ಟು. ಆ್ಯಂಡ್ ಎಲ್ರಿಗೂ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಅರ್ಜುನ್ ಸರ್ ನಾವೆಲ್ಲರೂ ದೊಡ್ಡ ಅಭಿಮಾನಿ. ಅವ್ರನ್ನ ಪರದೆ ಮೇಲೆ ನೋಡಿ ಬಹಳ ಖುಷಿ ಆಯಿತು. ಅವರ ಡೈರೆಕ್ಷನ್, ಅವರ ಚಾಯ್ಸ್ ಆಫ್ ಸ್ಟೋರಿ ಯಾವತ್ತೂ ಚೆನ್ನಾಗಿರುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ ಆ್ಯಂಡ್ ತುಂಬ ಚೆನ್ನಾಗಿ ಅದನ್ನು ತೋರಿಸಿದ್ದಾರೆ. ಆ್ಯಂಡ್ ಇಟ್ಸ್ ಗಾಟ್ ಅ ವೆರಿ ನೈಸ್ ಮೆಸೇಜ್. ತುಂಬ ಮನಸ್ಸಿಗೆ ಮುಟ್ಟುವಂಥ ಒಂದು ಕತೆ. ಆ್ಯಂಡ್ ಅಫ್ಕೋರ್ಸ್ ಇವರಿಬ್ಬರ ಬಗ್ಗೆ ಏನು ಹೇಳಿ, ಒಬ್ಬ ಆ್ಯಕ್ಟರ್ ಆಗಿ ಯು ಕ್ಯಾನ್ ನೆವರ್ ಲೈ ಟು ದ ಕ್ಯಾಮ್ರಾ ಅಂತ ಹೇಳ್ತೀವಿ. ಇಬ್ಬರು ಕಣ್ಣಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ವಿಚ್ ಐ ಅಪ್ರಿಷಿಯೇಟ್. ಐ ಥಿಂಕ್ ಐಶು ಆ್ಯಂಡ್ ನಿರಂಜನ್ ಹ್ಯಾವ್ ಡನ್ ಅ ಬ್ಯೂಟಿಫುಲ್ ಜಾಬ್. ಅವರಿಬ್ಬರು ಕೆಮಿಸ್ಟ್ರಿ ಚೆನ್ನಾಗಿತ್ತು, ಸೀನ್ಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಡ್ಯಾನ್ಸ್, ಫೈಟ್, ವಾಟ್ ಎವರ್ ಇಟ್ ಈಸ್, ದೇ ಡನ್ ಅ ಬ್ರಿಲಿಯಂಟ್ ಜಾಬ್. ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಆಲ್ ದ ಯಂಗ್ಸ್ಟರ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಬಂದು ಈ ಸಿನಿಮಾ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ದಯವಿಟ್ಟು ಬಂದು ಸೀತಾಪಯಣ ಥಿಯೇಟ್ರಲ್ಲೇ ನೋಡಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಎಕ್ಸೈಟೆಡ್ ಆ್ಯಕ್ಚುಲಿ. ನಾನು ಸೆಕೆಂಡ್ ಟೈಮ್ ನೋಡ್ತಾ ಇದ್ದೀನಿ ಮೂವಿನ. ಕನ್ನಡ ವರ್ಷನ್ ತುಂಬ ಕನೆಕ್ಟ್ ಆಯಿತು, ತೆಲುಗು ವರ್ಷನ್ ತುಂಬ ಇಷ್ಟ ಆಗಿತ್ತು, ಬಟ್ ಕನ್ನಡ ಇನ್ನೂ ಹೆಚ್ಚಾಗಿ ಇಷ್ಟ ಆಯಿತು. ಎಸ್ಪೆಷಲಿ ಬಿಕಾಸ್ ಐ ಡಿಂಟ್ ಹ್ಯಾವ್ ಟು ರೀಡ್ ದ ಸಬ್ ಟೈಟಲ್ಸ್. ಬಟ್ ತುಂಬ ಚೆನ್ನಾಗಿದೆ. ಸೆಕೆಂಡ್ ಟೈಮ್ ಇನ್ನೂ ಕನೆಕ್ಟ್ ಆಗುತ್ತೆ ಮೂವಿ. ಖಂಡಿತ ನಾನು ಕ್ಲೈಮ್ಯಾಕ್ಸ್ ರಿವೀಲ್ ಮಾಡಲ್ಲ, ಬಟ್ ಅದ್ಭುತವಾಗಿದೆ ಕ್ಲೈಮ್ಯಾಕ್ಸ್ ಪೋರ್ಷನ್ಸು. ಸೊ ಐ ಥಿಂಕ್ ಯಾರ್ಯಾರು ಮೂವಿ ನೋಡಿದಾರೆ ಆಲ್ರೆಡಿ ದೇ ನೋ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಡೆಫಿನೆಟ್ಲಿ ದೇ ಆರ್ ಕಮಿಂಗ್ ಟು ವಾಚ್ ದ ಮೂವಿ ಅಗೇನ್, ಐ ಆಮ್ ಶೋರ್.
ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಐಶ್ವರ್ಯ. ಶೀಸ್ ಫ್ಲಾಲೆಸ್ ಅಂತ ಅನಿಸ್ತು ನನಗೆ ಮೂವಿನಲ್ಲಿ. And dialogue delivery, performance, the way you are in the movie, it's so graceful, such a graceful performance. And of course Niranjan, I know ಎಲ್ಲರೂ ಅನ್ಕೊಂತಾರೆ ನಮ್ಮ ಮನೆ ಹುಡುಗ, ಸೊ ಬಟ್ ನಿಜವಾಗ್ಲೂ ಆಸ್ ಅನ್ ಆಡಿಯನ್ಸ್ ಐ ರಿಯಲಿ ಫೆಲ್ ಇನ್ ಲವ್ ವಿತ್ ಯು, ಆ್ಯಂಡ್ ಐ ವಾಸ್ ಹೋಪಿಂಗ್ ದಟ್ ಯು ಗೈಸ್ ಗೆಟ್ ಟುಗೆದರ್ ಇನ್ ದ ಎಂಡ್. ಇಟ್ ವಾಸ್ ಲೈಕ್ ದಟ್ ಮಿಲ್ಸ್ ಅಂಡ್ ಬೂನ್ಸ್ ಥಿಂಗ್ ಫಾರ್ ಮೀ. ಐ ವಾಸ್ ಲೈಕ್ ಪ್ಲೀಸ್ ಗೆಟ್ ಟುಗೆದರ್. ಸೊ ಅಷ್ಟಿಷ್ಟ ಆಯಿತು. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಬಂದು ಮೂವಿ ಸಪೋರ್ಟ್ ಮಾಡಿ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಸ್ಕ್ರೀನ್ ಪ್ಲೇ. ಯಾಕಂದರೆ ನಾವು ಟಿಪಿಕಲ್ ಸ್ಕ್ರೀನ್ ಪ್ಲೇಸ್ ನೋಡಿರ್ತೀವಿ, ಸೊ ಇಟ್ ಟೇಕ್ಸ್ ಅ ಲಾಟ್ ಆಫ್ ಕರೇಜ್ ಟು ಥಿಂಕ್ ಆಫ್ ಅ ನ್ಯೂ ಕಾನ್ಸೆಪ್ಟ್ ಆ್ಯಂಡ್ ಇನ್ ಸಚ್ ಅ ಬಿಗ್ ವೇ. ಸೊ ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಈ ಥರ ಸ್ಕ್ರೀನ್ ಪ್ಲೇಗಳು, ಈ ಥರ ದೀಸ್ ಕೈಂಡ್ ಆಫ್ ಕ್ವಾಲಿಟಿ ಫಿಲ್ಮ್ಸ್ should be supported and appreciated. And thank you, God bless you both. ಹೆಚ್ಚಾಗಿ ಒಳ್ಳೆ ಮೂವೀಸ್ ಮಾಡಿ, and I'm so proud of you. Group hug. ಎಲ್ರಿಗೂ ನಮಸ್ಕಾರ. ಸೀತಾ ಪಯಣ ಏನು ಹೇಳೋದು, ನೀವೆಲ್ಲರೂ ಬಂದು ನೋಡಿ ಸಿನಿಮಾ ಖಂಡಿತ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ. ನಮ್ಮ ಮನೆ ಮಗಳು ಐಶು, ನನ್ನ ಅಕ್ಕನ ಮಗಳು, ಅವಳು ಪ್ರೇಮ ಬರಹಾಲ್ ಮಾಡಿದಾಗಲೂ, ಇನ್ಫ್ಯಾಕ್ಟ್ ಅವಳು ತೆಲುಗು ಡೆಬ್ಯೂ ಆದಾಗಲಿಂದನೂ ವಿ ಬಿನ್ ಎಂಜಾಯಿಂಗ್ ಹರ್ ವರ್ಕ್ ಆನ್ ಸ್ಕ್ರೀನ್. ಆ್ಯಂಡ್ ಎವ್ರಿ ಫಿಲ್ಮ್ ಅವಳು ಬೆಳೀತಾನೆ ಇದ್ದಾಳೆ ಸ್ಕ್ರೀನಲ್ಲಿ. ಅವಳ ಆ್ಯಕ್ಟಿಂಗ್ ಇರ್ಬೋದು, ಯಾಕಂದರೆ ನಮಗೆಲ್ರಿಗೂ ನಮ್ಮ ಅಕ್ಕ ನಿವೇದಿತಾ ಆಶಾರಾಣಿ ಒಂದು ಕಂಪ್ಯಾರಿಸನ್ ಇಮಿಡಿಯೇಟಾಗಿ ಅವಳು ಸುಮಾರು ಶಾರ್ಟ್ಸಲ್ಲಿ ನಮ್ಮ ಅಕ್ಕನ ಥರನೇ ಕಾಣ್ತಾಳೆ ಈ ಸಿನಿಮಾನಲ್ಲೂ. ಅದ್ಭುತವಾಗಿ ಅಭಿನಯಿಸಿದ್ದಾಳೆ. ಆ್ಯಂಡ್ ಇಟ್ಸ್ ಅ ಫೆಂಟಾಸ್ಟಿಕ್ ಡೆಬ್ಯೂ ಫಾರ್ ನಿರಂಜನ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲನೂ ನಮಗೆ ಐಶು ಬಿಯಾಂಡ್ ನೋಡಬೇಕು ಅಂದರೆ ಸ್ವಲ್ಪ ಕಷ್ಟ, ಬಟ್ ಸ್ಟಿಲ್ ತುಂಬ ಗಮನ ಸೆಳೆದಿದ್ದಾರೆ ನಿರಂಜನ್. ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ವಿಶ್ ಯು ಅ ವಂಡರ್ಫುಲ್ ಫ್ಯೂಚರ್ ನಿರಂಜನ್. ಆ್ಯಂಡ್ ನಮ್ಮ ಭಾವ ಡೈರೆಕ್ಟ್ ಮಾಡೋದಂದರೆ ನಮ್ಗೆ ಮುಂಚೆಯಿಂದನೂ ಇಷ್ಟ. ಕಾರಲ್ಲಿ ಕೂತ್ಕೊಂಡು ಬರೀ ಅವ್ರ ಸಿನಿಮಾ ಹಾಡುಗಳು ಅದೆಲ್ಲ ಕೇಳ್ಕೊಂಡು ಬೆಳೆದಿರೋ ನಾವೆಲ್ಲರೂ. ಸೊ ಭಾವನ್ ಡಿರೆಕ್ಷನ್ನು, ಅವ್ರ ಸ್ಕ್ರೀನ್ ಮೇಲೆ ಬಂದಾಗ ಅವರ ಪ್ರೆಸೆನ್ಸು ತುಂಬ ಎಂಜಾಯ್ ಮಾಡ್ಬೋದು. ಅದ್ಭುತವಾದ ಸ್ಟೋರಿ, ಒಂದು ಅಮೇಝಿಂಗ್ ಮೆಸೇಜ್. ಒಂದಲ್ಲ ಸಿನಿಮಾನಲ್ಲಿ ನೀವು ನೋಡಿದ್ರೆ 2-3 ಮೆಸೇಜಸ್, ಬ್ಯೂಟಿಫುಲ್ ಮೆಸೇಜಸ್ ಇದೆ. ಜನಕ್ಕೆ ಹೃದಯಕ್ಕೆ ಮುಟ್ಟುವಂಥ ಒಂದು ಸೀನ್ಗಳಿದೆ. ನೀವು ಕನೆಕ್ಟ್ ಆಗ್ಬೋದು ಆ ಸೀನ್ಸ್ ಜೊತೆ. ಸೊ ಎಲ್ಲ ಬಂದು ಈ ನಮ್ಮ ಐಶುವ ಸೀತಾ ಪಯಣನ ನೋಡಿ ಅವಳಿಗೆ ಆಶೀರ್ವಾದ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ತೆಲುಗುನಲ್ಲಿ ಆಲ್ರೆಡಿ ನಾವೆಲ್ಲರೂ ಸಿನಿಮಾ ನೋಡಿದ್ವಿ. ತೆಲುಗುನಲ್ಲಿ ಬಾಬಾ ಆ್ಯಕ್ಚುಲಿ ಇದು ಕತೆ ಬರೆದು ಡೈರೆಕ್ಟ್ ಮಾಡಿರೋದು, ಬಟ್ ಕನ್ನಡದಲ್ಲೂ ನಿಮ್ಮೆಲ್ಲರಿಗೋಸ್ಕರ ಸಿನಿಮಾ ತಂದಿದ್ದಾರೆ. ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ ನಮ್ಮ ಐಶುಗೆ ಆಶೀರ್ವಾದ ಮಾಡಿ, ಇಡೀ ತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ. ಶಕ್ತಿ ಪ್ರಸಾದ್ ಅವರು, ಅಪ್ಪಾಜಿ ಅವರು, ಅದೆಲ್ಲ ಬಹಳ ಒಂದು ಹತ್ತಿರ ಸಂಬಂಧ. ಆಮೇಲೆ ಕಿಶೋರ್, ಅರ್ಜುನ್, ನಾವೆಲ್ಲ ಜೊತೆಲಿ ಬೆಳೆದವರು, ತುಂಬಾ ಕ್ಲೋಸ್ ಆಗಿದ್ದವರು. ನಮ್ಮ ಟ್ರಾವೆಲ್ ಬೇರೆ ತರ. ನಾವು ಜಾಸ್ತಿ ಸಿನಿಮಾ ಮಾಡಿಲ್ಲ ಜೊತೆಲಿ ಅರ್ಜುನ್, ಆದ್ರೆ ಅವ್ರ ಸಿನಿಮಾ ನೋಡಿದ್ವಿ, ನಮ್ಮ ಸಿನಿಮಾ ಅವ್ರು ನೋಡಿದ್ದಾರೆ. ಆಮೇಲೆ ನಮ್ಮ ಫ್ಯಾಮಿಲಿ ಹೆಂಗಿತ್ತು ಅಂದ್ರೆ ವಿ ವರ್ ವೆರಿ ಕ್ಲೋಸ್. ಎಲ್ಲರ ಲೈಫ್ ಒಂದು ಟ್ರಾವೆಲ್ ಅಂತ ಇರುತ್ತೆ. ಸೊ ಬೇಸಿಕಲಿ ಈ ಅರ್ಜುನ್ಗೆ ಯಾಕೆ ಈ ರೀತಿ ಒಂದು ಲೈನ್ ಹುಡ್ತು ಅಂತ ನಂಗೆ ಗೊತ್ತಿಲ್ಲ. ಐ ಥಿಂಕ್ ವೆರಿ ಸೆನ್ಸಿಬಲ್. ನನಗಂತೂ ಬಹಳ ಇಷ್ಟ ಆಯ್ತು, ಯಾಕಂದ್ರೆ ನನಗೆ ಇಬ್ರು ಹೆಣ್ಮಕ್ಳು. ಸೊ ಐ ನೋ ಡಾಟರ್ಸ್ ಅಂತೆಲ್ಲ ಫಾದರ್ಸ್ಗೆ ಒಂದು ಎಮೋಷನಲ್ ಒಂದು ಟಚ್ ಇರುತ್ತೆ. ಅದಕ್ಕೇನೆ ಐಶ್ವರ್ಯಾಗೂ ಅವ್ರ ಫಾದರ್ ಕೊಟ್ಟರೆ ಒಂದು ಐ ಥಿಂಕ್ ಒಂದು ಬ್ಯೂಟಿಫುಲ್ ಪ್ರೆಸೆಂಟ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಒಂದು ಲವ್ಲಿ ಟ್ರಾವೆಲ್ ಕೊಟ್ಟಿದ್ದಾರೆ. ಈ ಪಿಕ್ಚರ್ ನೋಡಿದ್ರೆ ಎಲ್ಲಾರ ಟ್ರಾವೆಲ್ ಇದೆ. ಫಾದರ್ ಇದೆ, ಮಗಳದ್ದು ಟ್ರಾವೆಲ್ ಇದೆ, ಡಾಕ್ಟರ್ ಟ್ರಾವೆಲ್ ಇದೆ, ಆಮೇಲೆ ಸೈಡ್ ಬರ್ತ ಕ್ಯಾರೆಕ್ಟರ್ಸ್, ನೋಡೋ ಕ್ಯಾರೆಕ್ಟರ್ಸ್, ಅವ್ರದ್ದೆಲ್ಲ ಒಂದು ಟ್ರಾವೆಲ್. ಮನುಷ್ಯರು ಇದ್ರಲ್ಲಿ ಏನೆಲ್ಲ ಮೀಟ್ ಮಾಡ್ತೀವೋ ಎಲ್ಲ ಒಂದು ಮಿರಾಕಲ್ ರೂಪದಲ್ಲಿ ಏನಾಗುತ್ತೆ ಅಂದ್ರೆ ಪರಿವರ್ತನೆ ಆಗುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಫಾದರ್ ಪಾಯಿಂಟ್ ಆಫ್ ಇಂದ ಅವ್ನ ಟ್ರಾವೆಲ್ ಅವ್ನ್ ಕರೆಕ್ಟ್. ಯಾಕಂದ್ರೆ ಮಗಳಿಗೋಸ್ಕರ ಯಾರೇ ತಂದೆ ಆದ್ರೂ ಅವ್ನಿಗೆ ಕೇರ್ ಮಾಡ್ತಾರೆ. ಮಗಳು ಬಂದ್ಬಿಟ್ಟು ನಾವು ಹೋದ್ರೆ ನನ್ನ ತಂದೆ ಗತಿ ಏನೊಂದು ಥಾಟ್ ಇದೆಯಲ್ಲ, ಅದು ಸಹಜ. ಅದೇ ತರ ಡಾಕ್ಟರ್ ಬಂದ ಹುಡುಗ, ಅವನು ಐ ಕೇಮ್ ಆಸ್ ಎ ಡಾಕ್ಟರ್, ಐ ಡಿಡ್ ಮೈ ಡ್ಯೂಟಿ, ಬಟ್ ನಾನು ಲವ್ ಅಂತ ಅವನು ಗೊತ್ತಿಲ್ಲ. ವೆದರ್ ಶೀ ಲವ್ಸ್ ಹಿಮ್ ಅವ್ರಿಗೆ ಗೊತ್ತಿಲ್ಲ. ಅವ್ರ ಸೈನ್ ಲ್ಯಾಂಗ್ವೇಜ್ ಬಹಳ ಬ್ಯೂಟಿಫುಲ್ ಆಗಿ ಅದನ್ನ ಕನ್ವೆ ಮಾಡ್ತಾರೆ. ನಂಗೆ ಅವಾಗಲೇ ಅರ್ಥ ಆಯ್ತು ಅಲ್ಲಿ. ಐ ವಾಸ್ ಏಬಲ್ ಟು ಗೆಸ್. ಬಟ್ ಎಂಡಿಂಗ್ಲಿ ಬಂದು ಹೇಳೋದಿದ್ದಾರೆ, ಅದು ತುಂಬಾ ಅದ್ಭುತವಾಗಿತ್ತು. ಆಲ್ ದ ಕ್ಯಾರೆಕ್ಟರ್ಸ್, ಆಮೇಲೆ ಐಶ್ವರ್ಯ ಪರ್ಫಾರ್ಮೆನ್ಸ್, ಆಮೇಲೆ ನಿರಂಜನ್ ಪರ್ಫಾರ್ಮೆನ್ಸ್ ಅಮೇಸಿಂಗ್ ಆಗಿತ್ತು.
totally it was a treat to watch music. I mean the way he has directed the film. I mean Arjun cameo ಬಹಳ ಇಷ್ಟ ಆಯ್ತು ನನಗೆ ಫಸ್ಟ್ ಬಂದಾಗ. ಒಂದು ರಫ್ ಲುಕ್ ಅವೆಲ್ಲ ಅಷ್ಟೇ, ಒಂದು ಒಂದು ಕ್ಯೂಟ್ ಗರ್ಲ್ಗೆ ಒಂದು ರಫ್ ಕ್ಯಾರೆಕ್ಟರ್ ಬಂದಾಗ ಆ ಕ್ಯಾರೆಕ್ಟರ್ಗೆ ಕೆಟ್ಟವನು ಅಂತ ಬಂದಾಗ ಅವ್ನು ನೋಡೋ ಲುಕ್ಕು, ಆ ಲುಕ್ ಸಾವಿರ ಅರ್ಥ ಆಯ್ತಾ. ಮೂರವರ್ ರಿಯಲ್ ಫಾದರ್ಲಿ ರಿಯಲ್ ಫಾದರ್ ಬಂದಾಗ ಎಷ್ಟೊಂದು ಬ್ಯೂಟಿಫುಲ್ ಆಗಿತ್ತು ಅಂದ್ರೆ ಐ ವಾಸ್ ಏಬಲ್ ಟು ಕನೆಕ್ಟ್ ವಿತ್ ದಟ್. ನನಗೆ ಬಹಳ ಕನೆಕ್ಟ್ ಆಯ್ತು ಕತೆ. ವೆಲ್ ಮೇಡ್ ಫಿಲ್ಮ್. ಸೀತಾ ಪಯಣ ನಿಜವಾಗ್ಲೂ ಮಸ್ಟ್ ವಾಚ್ ಫಿಲ್ಮ್ ಫಾರ್ ದ ಫ್ಯಾಮಿಲಿ ಪೀಪಲ್ ಬಿಕಾಸ್ ಇದು ಲಾಟ್ ಆಫ್ ಏನಂತೀವಿ ಎಮೋಷನ್ಸ್ ಅಡಗಿದೆ. ರಿಯಲ್ ಫ್ಯಾಮಿಲಿ ಇಷ್ಟಪಡೋರು ಬಂದು ಖಂಡಿತ 100% ನೋಡಿದಾಗ ಎಮೋಷನ್ಸ್ ಯು ವಿಲ್ ರಿಯಲಿ ಎಂಜಾಯ್. ಅಂಡ್ ಇವ್ರು ಪ್ರಕಾಶ್ ರಾಜ್ ಅವ್ರದ್ದು ಇರ್ಬೋದು ಅಂಡ್ ಸ್ಮಾಲ್ ಆಮೇಲೆ ಆರೆಂಜ್ ಮಾಡ್ತಾರಲ್ಲ ಹುಡುಗಿ ಕ್ಯಾರೆಕ್ಟರ್ ಅಂಡ್ ಹಸು ತಗೊಂಬರ್ತಾನಲ್ಲ ಅವಪ್ಪ ನನಗೆ ಮಿರಾಕಲ್ಸ್ ಅಂದ್ರೆ ಐ ಲವ್ ಮಿರಾಕಲ್ಸ್. ಯಾಕಂದ್ರೆ ನನ್ನ ಲೈಫಲ್ಲೂ ಅಷ್ಟೇ, ನನ್ನ ಜೀವನದಲ್ಲಿ ನನ್ನ ಪಯಣ ಇದೆಯಲ್ಲ, I start with my father, mother, my wife, my daughters, my sisters, my brothers. ಅದ್ರಲ್ಲಿ ಒಂಥರ ಬೇರೆ ಪ್ರಯಾಣ. ನಾನು ಪಯಣದಲ್ಲಿ ಬಂದ್ಬಿಟ್ಟು ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಸೀನ್, ಅಪ್ಸ್ ಅಂಡ್ ಡೌನ್ಸ್, ಹಿಟ್ಸ್, ಫ್ಲಾಪ್ಸ್ ಎಲ್ಲ ನೋಡಿದ್ದೀನಿ. ಅಂಡ್ ಫ್ರೆಂಡ್ಸ್, ಅಪ್ಪಾಜಿ ಕಾಡ್ಗೆ ಹೋಗ್ಬೇಕಾದ್ರೆ ವೆನ್ ವಿ ವೆಂಟ್ ಟು ಚೆನ್ನೈ, ಅರ್ಜುನ್ ಮನೆಯಿಂದ ಊಟ ನನ್ನ ಜೊತೆ ಇದ್ದಾಗ ಅರ್ಜುನ್ಗೆ ಎಷ್ಟು ಸೊಲೇಸಾಗಿದ್ರು, ಅದೆಲ್ಲ ಒಂದು ಜರ್ನಿ ನಮ್ಮ ಜೊತೆ. ಅದು ಇದೆಲ್ಲ ಮಿರಾಕಲ್ ರೂಪ್ಸಲ್ಲಿ ಬರ್ತಾರೆ. ನನ್ನ ಲೈಫಲ್ಲಿ ಅಷ್ಟೊಂದು ಬಾಂಡೇಜ್ ಇದೆ. ಸೊ ನನಗೆ ಭಾಳ ಥ್ರೂಔಟ್ ದ ಫಿಲ್ಮ್ ಐ ವಾಸ್ ಏಬಲ್ ಟು ಫೀಲ್ ಎವ್ರಿಥಿಂಗ್. ಆ ಬಾಂಡೇಜ್ ನನಗೆ ವೆನ್ ಐ ವಾಸ್ ಡಿಟೆಕ್ಟೆಡ್ ಕ್ಯಾನ್ಸರ್ ಲಾಸ್ಟ್ ಇಯರ್, ಪೀಪಲ್ ಎಷ್ಟು ಲವ್ ಅಂಡ್ ಅಫೆಕ್ಷನ್ ತೋರಿಸಿದ್ರು. ಎವ್ರಿಬಡಿ ಕಾಲ್ಡ್ ಅಪ್ ಅಂದಾಗ ದ ವಿಶಸ್. ಅಂಡ್ ವೆನ್ ಐ ಸ್ಟಿಲ್ ರಿಮೆಂಬರ್, ನಾನು ಹಾಸ್ಪಿಟಲ್ ಇದ್ದಾಗ ನೀತು ಆಮೇಲೆ ಅರ್ಜುನ್ ವಿಡಿಯೋ ಕಾಲ್ ಮಾಡಿದ್ರು ಆ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೆ. ಐ ವಾಸ್ ಏಬಲ್ ಟು ಟೇಕ್ ದ ಬ್ಲೆಸ್ಸಿಂಗ್ಸ್ ಆಫ್ ದಟ್ ಆಂಜನೇಯ ಸ್ವಾಮಿ. ಎಲ್ಲೋ ಒಂದು ಕಡೆ ಲಾಟ್ ಆಫ್ ಕನೆಕ್ಟಿವಿಟಿ ಇಸ್ ದೇರ್ ಅಂಡ್ ರಿಯಲಿ ಐ ಎಂಜಾಯ್ಡ್ ದ ಮೂವಿ. ಆಲ್ ದಿ ಬೆಸ್ಟ್ ಅಂಡ್ ಐಶ್ವರ್ಯ. ನಮಸ್ಕಾರ. ಸೀತಾ ಪಯಣ ನನಗೆ ಆ ಸಿನಿಮಾ ಒಂದು ರಿಲೇಷನ್ಶಿಪ್ಸ್ ಆಗಿರ್ಬೋದು, ಒಂದು ವ್ಯಾಲ್ಯೂಸ್ ಆಗಿರ್ಬೋದು, ಒಂದು ಅಪ್ಬ್ರಿಂಗಿಂಗ್ ಆಗಿರ್ಬೋದು, ಒಂದು ಇಮೋಷನ್ ಆಗಿರ್ಬೋದು, ದ ಫಿನೆಸ್ ಬಿಟ್ವೀನ್ ಈಚ್ ರಿಲೇಷನ್ಶಿಪ್ ಅಂತಲೂ ಭಾಳ ಅದ್ಭುತವಾಗಿ ಪೋರ್ಟ್ರಿ ಆಗಿದೆ ಅಂತ ಅನ್ಸುತ್ತೆ ನನಗೆ. ಇವನ್ ಕರು, ಹಸು, ಎವ್ರಿ ಸಿಂಗಲ್ ಥಿಂಗ್ ಈ ಸಿನಿಮಾಲಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಂಡ್ ದಿ ಕಮರ್ಷಿಯಲ್ ಆಸ್ಪೆಕ್ಟ್ನು ತುಂಬಾ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಐ ಮೀನ್ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಸರ್ಬರಸಿ, ಅರ್ಜುನ್ ಸರ್ಜಾ ಸರ್ಬರ ಆಗಿರ್ಬೋದು, ಧ್ರುವ ಅವ್ರು ಬರೋದಿರ್ಬೋದು, ಒಂದೂ ಸುಮ್ಮನೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟಿಗೆ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಇಟ್ ಮೂವ್ಸ್ ವಿತ್ ದ ಸ್ಟೋರಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಮ್ಮ ಐಶ್ವರ್ಯ ಅವರು ಅವ್ರು ನಟಿಸೋ ರೀತಿ ಒಂಥರ ಅಷ್ಟು ಕಣ್ಣಲ್ಲೇ ಮಾತಾಡಿದ್ದಾರೆ. ಇಟ್ಸ್ ಸೋ ಡಿಫಿಕಲ್ಟ್ ಫಾರ್ ಅನ್ ಆರ್ಟಿಸ್ಟ್. ಆ ಕಣ್ಗಳಲ್ಲಿ ನೀವೇನು ಮಾತಾಡ್ದೇ, ಎಸ್ಪೆಷಲಿ ಅವರ ಸೈನ್ ಲ್ಯಾಂಗ್ವೇಜಲ್ಲಿ ಆ ಕ್ಲೈಮ್ಯಾಕ್ಸಲ್ಲಿ ಹೇಳೋದು, ಐ ಸ್ಟಿಲ್ ಫೀಲ್ ಸೋ ಇಮೋಷ್ನಲ್. ಆ್ಯಂಡ್ ನಿರಂಜನ್ ಅವರು ಲುಕ್ಸ್ ಸೋ ವಂಡರ್ಫುಲ್. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಆಲ್ ದ ಕ್ಯಾರೆಕ್ಟರ್ಸ್. ಪ್ರಕಾಶ್ ರಾಜ್ ಸರ್ ಅಂತೂ ನನ್ನ ಫೇವ್ರೆಟ್ಟು. ಸೊ ನನಗೆ ಅದು ಸ್ಟಿಲ್ ಇನ್ನೂ ಸ್ವಲ್ಪ ಟೈಮ್ ಬೇಕು ಅನಿಸುತ್ತೆ ಇಡೀ ಸಿನಿಮಾನ ಒಳಗೊಂದು ಜೀರ್ಣಿಸ್ಕೊಂಡು ಅದು ಅನುಭವಿಸೋದಕ್ಕೆ. ಬಟ್ ತುಂಬಾ ಅದ್ಭುತವಾಗಿದೆ. ಡೈರೆಕ್ಷನ್ ಪಾರ್ಟ್ಗಳಿರ್ಬೋದು. ನಾನು ತುಂಬ ಒಂದು ಸ್ಮಾಲ್ ಪರ್ಸನ್ ಡೈರೆಕ್ಷನ್ ಬಗ್ಗೆ ಮಾತಾಡೋದಕ್ಕೆ. ಬಟ್ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಈ ಸಿನಿಮಾನ ಪ್ರತಿಯೊಬ್ಬರೂ ಥಿಯೇಟ್ರಿಗೆ ಬಂದು ನೋಡಿ ಅದನ್ನು ಐ ಥಿಂಕ್ ದೇ ಶುಡ್ ಎನ್ಕರೇಜ್. ಬಂದರೆ ಸಾಕು ಥಿಯೇಟ್ರಿಗೆ. ದ ರೆಸ್ಟ್ ಆಫ್ ದ ಥಿಂಗ್ ಇಸ್ ನಮ್ಮ ಜರ್ನಿ ಆ ಸಿನಿಮಾ ಜೊತೆ ಇಟ್ ಗೋಸ್ ಬ್ಯೂಟಿಫುಲ್. ಐ ಮೀನ್ ಐ ಟ್ರೂಲಿ ಲವ್ಡ್ ಇಟ್. ಥ್ಯಾಂಕ್ ಯು. ನಮಸ್ಕಾರ. ಭಾಳ ಖುಷಿ ಆಯಿತು ಸಿನಿಮಾ ನೋಡಿದ್ದು. ಟೋಟಲ್ ಫಿಲ್ಮ್ ಇಸ್ ಟೋಟ್ಲಿ ಎಂಟರ್ಟೈನಿಂಗ್. ಎಲ್ಲರೂ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಎಸ್ಪೆಷಲಿ ದ ಹೀರೋಯಿನ್ ಒಂದು ಸೆಕೆಂಡಲ್ಲೂ ಬೋರ್ ಆಗ್ತಿರೋ ಥರ ಅವ್ರಿಬ್ಬರ ನಡುವೆ ಇರೋ ಒಂದು ಎಮೋಷನ್ಸ್ ಆಗಲಿ, ಒಂದು ಸೆಟಪ್ಪು ಆ್ಯಂಡ್ ಸ್ಪೆಷಲ್ ಎಂಟ್ರೀಸು ಬೈ ಅರ್ಜುನ್ ಆ್ಯಂಡ್ ಧ್ರುವ ಅವರು. ಆ್ಯಂಡ್ ಅರ್ಜುನ್ ಸರ್ಜಾ ಅವ್ರ ಡೈರೆಕ್ಷನ್ ಸೂಪರ್ ಆಗಿದೆ. ನನಗೆ ಅರ್ಜುನ್ ಸರ್ಜಾ ಅವರು ಒಂದು 45 ಇಯರ್ಸಿಂದ ಪರಿಚಯ. ಇಬ್ಬರು ಒಟ್ಟಿಗೆ ಆಶಾ ಅನ್ನೋ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ವಿ. ಇಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಕನ್ನಡ ಸಿನಿಮಾಗೆ ಒಂದು ಒಳ್ಳೆ ಹೀರೋ ಆ್ಯಂಡ್ ಹೀರೋಯಿನ್ ಸಿಕ್ಕಿದಾಗಿದೆ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ತುಂಬ ಸಿನಿಮಾಗಳು ಮಾಡಲಿ. ಆ್ಯಂಡ್ ದಿಸ್ ಪರ್ಫಾರ್ಮೆನ್ಸ್ ಸೂಪರ್. ಎಸ್ಪೆಷಲಿ ಆ ಫೈಟಲ್ಲಿ ಅಷ್ಟು ಚೆನ್ನಾಗಿ ಫೈಟ್ ಮಾಡಿದ್ದನ್ನು ಎಲ್ಲೂ ನೋಡಿಲ್ಲ. ಮೈ 45 ಇಯರ್ಸ್ ಫ್ರೆಂಡ್ ಅರ್ಜುನ್ ಆ್ಯಂಡ್ ಈ ಸ್ಟಿಲ್ ದಿ ಸೇಮ್. ಈ ಥರ ಡೆಡಿಕೇಟೆಡ್ ಆಗಿ ಒಂದು ಬಾಡಿನ ಕೀಪಪ್ ಮಾಡಿರೋದು ನಾನು ಎಲ್ಲೂ ನೋಡಿಲ್ಲ. ಯಾಕಂದರೆ ಬಹುಶಃ ಅವತ್ತು ಆಶಾ ಮಾಡಬೇಕಾದ್ರೆ 45 ವರ್ಷದ ಹಿಂದೆ
ಅವರ ಆ ಸೊಂಟದ ಪ್ಯಾಂಟ್ ಸೈಜು ಇವತ್ತು ಸೈಜು ಸೇಮ್. ಮೋಸ್ಟ್ಲಿ ಇದು ಡಾಕ್ಟರ್ ರಾಜ್ಕುಮಾರ್ ಆದಮೇಲೆ ಇವ್ರು ಒಬ್ಬನೇ ಅಂತ ಕಾಣುತ್ತೆ ಇಷ್ಟೊಂದು ಮೇಂಟೈನ್ ಮಾಡೋದು. ದಟ್ ಇಸ್ ಟೋಟಲ್ ಡೆಡಿಕೇಶನ್, ಎಸ್ಪೆಷಲಿ ಈ ಫೀಲ್ಡ್ ಇರೋರಿಗೆ ಬೇಕು. ಸಿನಿಮಾ ಬಗ್ಗೆ ಏನು ಹೇಳಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಮೋಷನ್ಸ್ ಮಾತ್ರ ಅಲ್ಟಿಮೇಟ್, ಕಣ್ಣಲ್ಲಿ ನೀರು ಬರೆದಿರೋರಿಗೂ ಬಂದ್ಬಿಡುತ್ತೆ. ಆಮೇಲೆ ಇವರು ಆ ಲೆವೆಲ್ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಎಕ್ಸ್ಪ್ರೆಷನ್ಸ್ ಅವರೇ ಕೊಟ್ಟಿದ್ದಾರೆ ಅಥವಾ ಅರ್ಜುನ್ ಅವರು ಅದನ್ನ ತೆಗೆದಿದ್ದಾರೆ. ಎಸ್ಪೆಷಲಿ ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಭಾಳ ಖುಷಿ ಆಯಿತು ನಾನು ಫೋನ್ ಮಾಡ್ಕೊಂಡು. ಒಳ್ಳೆ ಸಿನಿಮಾ ನೋಡಿದ್ದಕ್ಕೆ ತುಂಬ ಖುಷಿ ಆಯ್ತು. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ತುಂಬ ಸಿನಿಮಾಗಳು ಮಾಡಲಿ. ಕೆಲವೊಂದು ಕಡೆ ತುಂಬ ದಿವಸ ಕೇಳ್ತೀವಿ, ನನಗೊಂದು ಸಣ್ಣ ಪಾತ್ರ ಕೊಟ್ಟರೆ ಥ್ಯಾಂಕ್ ಯು. ಚಿಕ್ಕ ವಯಸ್ಸಿಂದ ಒಂದು ಇನ್ಸ್ಪಿರೇಷನ್. ಇವತ್ತು ಅವ್ರು ಡೈರೆಕ್ಟ್ ಮಾಡಿರೋ ಒಂದು ಸಿನಿಮಾ ನೋಡೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ಡೈರೆಕ್ಟ್. ಸೊ ದಿಸ್ ಇಸ್ ಸಮಥಿಂಗ್ ದ್ಯಾಟ್ ಇಸ್ ಸಮಥಿಂಗ್ ನ್ಯೂ. ಯಾಕಂದರೆ ನನ್ನದೊಂದು ತತ್ವ ಇದೆ, ನಾನು ನಂಬೋದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಅದು ಈ ಸಿನಿಮಾ ನೋಡಿದಾಗ ಇನ್ನಷ್ಟು ಆಳವಾಗಿ ಆ ನಂಬಿಕೆ ನನ್ನನ್ನು ಮೂಡ್ಕೋತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಎವ್ರಿ ರೀಡೈರೆಕ್ಷನ್ ಈಸ್ ಫಾರ್ ಅ ರೀಸನ್, ಆ್ಯಂಡ್ ಎವ್ರಿ ರೀಡೈರೆಕ್ಷನ್ ಲೀಡ್ಸ್ ಟು ಯುವರ್ ಡೆಸ್ಟಿನಿ ಅನ್ನೋದು, ಎವ್ರಿ ಡಿಲೇ ಇಸ್ ಅ ರೀಡೈರೆಕ್ಷನ್ ಅನ್ನೋದನ್ನು ಈ ಸಿನಿಮಾದಿಂದ ಗೊತ್ತಾಗುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ. ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಂಗ್ರಾಟಲ್ಸ್. ವಿ ವರ್ ಲೈಕ್ ಸಣ್ಣ ಮಾಡ್ಯುಲೇಷನ್ ಆಗಿರಲಿ ಅಥವಾ ದ ವೇ ಯು ಟಾಕ್ ವಿತ್ ಯುವರ್ ಓನ್ ಐಸ್, ಇಟ್ಸ್ ಯು ಆರ್ ವೆರಿ ಇನ್ಸ್ಪೈರಿಂಗ್ ಆ್ಯಂಡ್ ಐ ಆಮ್ ವೆರಿ ಇನ್ಸ್ಪೈರ್ಡ್. ಆ್ಯಂಡ್ ಆಬ್ವಿಯಸ್ಲಿ ಸರ್, ಐ ಹ್ಯಾವ್ ಬೀನ್ ಅ ಹ್ಯೂಜ್ ಫ್ಯಾನ್. ಆ್ಯಂಡ್ ನಮಗೆ ಚಿಕ್ಕ ವಯಸ್ಸಿಂದ ಒಂದು ಇನ್ಸ್ಪಿರೇಷನ್. ಇವತ್ತು ಅವ್ರು ಡೈರೆಕ್ಟ್ ಮಾಡಿರೋ ಒಂದು ಸಿನಿಮಾ ನೋಡೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ಡೈರೆಕ್ಟ್. ಸೊ ದಿಸ್ ಇಸ್ ಸಮಥಿಂಗ್ ದ್ಯಾಟ್ ಇಸ್ ಸಮಥಿಂಗ್ ನ್ಯೂ. ಯಾಕಂದರೆ ನನ್ನದೊಂದು ತತ್ವ ಇದೆ, ನಾನು ನಂಬೋದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಅದು ಈ ಸಿನಿಮಾ ನೋಡಿದಾಗ ಇನ್ನಷ್ಟು ಆಳವಾಗಿ ಆ ನಂಬಿಕೆ ನನ್ನನ್ನು ಮೂಡ್ಕೋತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಎವ್ರಿ ರೀಡೈರೆಕ್ಷನ್ ಈಸ್ ಫಾರ್ ಅ ರೀಸನ್, ಆ್ಯಂಡ್ ಎವ್ರಿ ರೀಡೈರೆಕ್ಷನ್ ಲೀಡ್ಸ್ ಟು ಯುವರ್ ಡೆಸ್ಟಿನಿ ಅನ್ನೋದು, ಎವ್ರಿ ಡಿಲೇ ಇಸ್ ಅ ರೀಡೈರೆಕ್ಷನ್ ಅನ್ನೋದನ್ನು ಈ ಸಿನಿಮಾದಿಂದ ಗೊತ್ತಾಗುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ. ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಎಲ್ಲ ಅರ್ಜುನ್ ಅವರೆಲ್ಲ ಮಾತಾಡಿದ್ದಾರೆ. ಅದೇ ಅವ್ರ ಭಾವನೆನೇ ನನಗೂ ಇರೋದು. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಸಪೋರ್ಟ್ ಬೇಕು ಸೀತಾಪಯಣ ಚಿತ್ರಕ್ಕೆ. ಭಾಳ ಒಳ್ಳೆಯ ಒಂದು ಚಿತ್ರ. ಎಲ್ಲರೂ ಹೋಗಿ ನೋಡಿ ಆಶೀರ್ವಾದ ಮಾಡಬೇಕು. ನಮ್ಮ ನಿರಂಜನ, ಐಶುನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟು, ತುಂಬ ಸ್ವೀಟಾಗಿದೆ. ವೆರಿ ಗುಡ್ ಫೀಲ್ ಫಿಲಮ್. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು, ಅದೊಂದು ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಹೇಳಿ, ಬೆಸ್ಟ್ ವಿಶಸ್ ಕೊಡಿ ಇವರಿಬ್ಬರಿಗೂ, ಸೀತಾಪಯಣ ಚಿತ್ರಕ್ಕೂ. ಸೊ ಬಂದು ನೋಡಿ ನಿಮ್ಮ ಒಪಿನಿಯನ್, ಅಭಿಪ್ರಾಯಗಳನ್ನ ತಿಳಿಸಿ. ಬೆಸ್ಟ್ ಮೂಮೆಂಟ್ಸ್ ಆಫ್ ಮೈ ಲೈಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೀತಾಪಯಣ ಎಲ್ಲ ಕಡೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಓಪನಿಂಗ್ ತೊಗೊತು ಹೈದರಾಬಾದಲ್ಲಾಗಿರಲಿ, ತೆಲುಗು ವರ್ಷನ್ ಆಗಿರಲಿ, ಕನ್ನಡದಲ್ಲಂತೂ ನಮಗೆ ವಿ ನೆವರ್ ಎಕ್ಸ್ಪೆಕ್ಟೆಡ್. ಸೊ ಆ ಥರದ್ದೊಂದು ರೆಸ್ಪಾನ್ಸ್ ಇತ್ತು ನಮಗೆ. ಸೊ ಅದಕ್ಕೆ ಶಿವಣ್ಣವರು ಅವರೇ ಸಿನಿಮಾ ನೋಡಬೇಕು ಅಂತ ಹೇಳಿ ಇವತ್ತು ಬಂದು ಅವ್ರು ಶಿವಣ್ಣವ್ರ ಆಶೀರ್ವಾದ ಸಿಕ್ತು. ಸೊ ಥ್ಯಾಂಕ್ ಯು ಶಿವಣ್ಣ ಅವ್ರಿಗೆ ಮತ್ತು ಎಲ್ಲ ನಮ್ಮ ಸೆಲೆಬ್ರಿಟೀಸ್ಗೆ ಇವತ್ತು ಬಂದು ಸಪೋರ್ಟ್ ಮಾಡಿದ್ದಾರೆ. ಚಿಕ್ಕಮ್ಮ ಆಗಿರಲಿ, ಮಾಲಾಶ್ರೀ ಮೇಡಮ್ ಅವರಾಗಿರಲಿ, ತುಂಬ ಜನ ಬಂದು ಇವತ್ತು ಅವ್ರ ಬ್ಲೆಸ್ಸಿಂಗ್ಸ್ ಕೊಟ್ಟು ಹೋದರು. ಮೋರೋವರ್ ನಾವು ಸಿನಿಮಾ ಬಗ್ಗೆ ಎಲ್ಲ ಹೇಳ್ತಿರ್ತೀವಿ, ಇದಿದೆ ಅದಿದೆ ಅಂತ. ಬಟ್ ಇವತ್ತು ಮೋಸ್ಟ್ಲಿ ಅವ್ರ ಪ್ರೀತಿ ನಮ್ಮೆಲ್ಲರದು ಕಾಣಿಸುತ್ತೆ ಸಿನಿಮಾ ನೋಡಿದ್ಮೇಲೆ. ಒಂದು ಎಮೋಷ್ನಲ್ ಕೋಷಂಟ್ ಆಗಿರಲಿ, ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಆಗಿರಲಿ, ಎಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಸೊ ಆದಷ್ಟು ನಮಗೆ ಏನು ಬೇಕಾಗಿರೋದ್ರೆ ಫೈನಲ್ ರಿಸಲ್ಟ್ ಫ್ಯಾಮಿಲೀಸ್ ಹೋಗಿ ಸಿನಿಮಾ ನೋಡಬೇಕು. ದೇ ಆರ್ ಮೇನ್ ಆಡಿಯನ್ಸ್. ಸೊ ಫ್ಯಾಮಿಲೀಸಿಗೆ ಟಚ್ ಆಗುವಂಥ ಒಂದು ಸಿನಿಮಾ, ತಂದೆ ಮಗಳಿಗೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ. ತುಂಬ ಜನದ ಕಣ್ಣಲ್ಲಿ ನೀರು ನೋಡಿದ್ವಿ ಇವತ್ತು ನಾವು. ನಮ್ಮ ಆರ್ಟಿಸ್ಟ್ ಆಗಿ ನಮ್ಗೆ ಅದೇ ಬಿಗ್ಗೆಸ್ಟ್ ರಿವಾರ್ಡ್ ಅಂತ ಅನಿಸುತ್ತೆ. ಹಿಟ್ ಟು ಫ್ಲಾಪ್ ಎಲ್ಲ ಇದು ಸೆಕೆಂಡ್ರಿ. ಸೊ ಒಂದು ಫೀಲಿಂಗಿಂದ ಜನ ಆಚೆ ಬರ್ತಾರೆ ಥಿಯೇಟ್ರಿಂದ. ಅದು ನೋಡಿ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ನನ್ನ ಪರ್ಫಾರ್ಮೆನ್ಸ್ ಆಗಿರಲಿ, ಐಶ್ವರ್ಯ ಪರ್ಫಾರ್ಮೆನ್ಸ್ ಆಗಿರಲಿ, ತುಂಬ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ನಮ್ಮ ಕನ್ನಡದವ್ರು ಯಾವತ್ತೂ ಒಳ್ಳೆ ಸಿನಿಮಾ ಕೈ ಬಿಡಲ್ಲ ಅಂತ ನನಗೆ ಗೊತ್ತು, ನನ್ನ ಕೈ ಬಿಡಲ್ಲ ಅಂತ ನನಗೆ ಗೊತ್ತು. ಸೊ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲ ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಸಂತೋಷ ಆಗ್ತಿದೆ. ಆ್ಯಕ್ಚುಲಿ ಮುಂಚೆ ಬಂದು ಇಂಟರ್ವ್ಯೂಸಲ್ಲಿ ಫಿಲ್ಮ್ ನೋಡಿ ಹೀಗಿರುತ್ತೆ ಹಾಗಿರುತ್ತೆ ಅಂತ ಹೇಳ್ತಿದ್ವಿ. ಈಗ ರಿಲೀಸ್ ಆಗಿ ಎಷ್ಟು ಪಾಸಿಟಿವ್ ರಿವ್ಯೂಸ್ ಬರ್ತಿದೆ. ಆ್ಯಂಡ್ ತುಂಬಾ ಸಂತೋಷ ಆಗ್ತಿದೆ. ನಿರಂಜನ್ ಅವ್ರು ಹೇಳಿದ ಥರ ವಿ ನೆವರ್ ಎಕ್ಸ್ಪೆಕ್ಟೆಡ್ ಇಂಥ ಒಂದು ರೆಸ್ಪಾನ್ಸ್ ನಾನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ವಿ ಆರ್ ವೆರಿ ವೆರಿ ಹಂಬಲ್. ಆ್ಯಂಡ್ ಇವತ್ತು ಬಂದು ಶಿವಣ್ಣ ಅವ್ರು ಬಂದಿದ್ರು. ದಟ್ ಈಸ್ ಸೋ ಸ್ಪೆಷಲ್. ಅವ್ರ 40th ಇಯರ್ ಜರ್ನಿಲಿ
ನಮ್ಮ ಜರ್ನಿಯಲ್ಲೂ ಭಾಗಿಯಾಗಿದ್ರು. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಆ್ಯಂಡ್ ಮಾಲಾಶ್ರೀ ಮ್ಯಾಮ್, ಅನು, ರಘು ಎಲ್ಲರೂ ಬಂದು ದೇ ಬ್ಲೆಸ್ಡ್ ಆ ಪ್ರಾಜೆಕ್ಟ್. ಆ್ಯಂಡ್ ಯಾರ್ಯಾರು ನೋಡಿದಿರೋ ಫಿಲಮ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ DMಸು, ನಿಮ್ಮ ಮೆಸೇಜಸ್ಸು, ನಿಮ್ಮ ಲಾಂಗ್ ಆ ಸ್ಟೋರೀಸ್ ಹಾಕೋದು ಎಲ್ಲ ನೋಡ್ತಿದ್ದೀನಿ. ಸೊ ಯಾರ್ಯಾರು ಫಿಲಮ್ ನೋಡಿಲ್ವೋ ದಯವಿಟ್ಟು ಫಿಲಮ್ನ ಹೋಗಿ ನೋಡಿ. ಎಲ್ಲರೂ ಹೇಳೋದು ಒಂದೇ, ಯಾವ ಪಾಯಿಂಟ್ ಬಗ್ಗೆ ಈ ಫಿಲಮ್ ಇದೆ ಅಂತ ಹೇಳೋಕ್ಕಾಗಲ್ಲ. ಫಾದರ್ ಡಾಟರ್ ಬಗ್ಗೆ ಇದೆ, ಕೃತಜ್ಞತೆ ಬಗ್ಗೆ ಇದೆ, ಸೋ ಮೆನಿ ಡಿಫ್ರೆಂಟ್ ವೇರಿಯೇಷನ್ಸ್. ಸೊ ಖಂಡಿತವಾಗ್ಲೂ ನೀವು ಡಿಸಪಾಯಿಂಟ್ ಆಗಲ್ಲ. ಫ್ಯಾಮಿಲಿ ಜೊತೆ ಹೋಗಿ ಫಿಲಮ್ನ ನೋಡಿ. ಆ್ಯಂಡ್ ಶೋಸ್ ಆ್ಯಡ್ ಆಗ್ತಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ಥಿಂಕ್ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿರೋದ್ರಿಂದ ಹೈದ್ರಾಬಾದ್ನಲ್ಲಾಗಿರಲಿ, ಬ್ಯಾಂಗ್ಳೂರಲ್ಲಾಗಿರಲಿ, ಶೋಸ್ ಆ್ಯಡೆಡ್, ಗೆಟಿಂಗ್ ಮೋರ್ ಶೋಸ್. ಸೊ ಕೀಪ್ ಫಿಂಗರ್ಸ್ ಕ್ರಾಸ್ಡ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.